ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳ ದೇಶದ ಗಡಿ ಕಾಯುವ ಸೇವೆಯನ್ನು ಆಯ್ಕೆ ಮಾಡಿಕೊಂಡ ಆಯೇಷಾ ವಾಲಿಕಾರ ಕಾಶಿಬಾಯಿ ಛಲವಾದಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ಹುಲ್ಲೂರು ಎಸ್ಎನ್ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಎಂಎಸ್ ಕೊಪ್ಪ ಹೇಳಿದರು. ನಾವು ಹೋಗುವುದೇನು ದೊಡ್ಡ ಆಗೋದಲ್ಲ, ಆದರೆ ಹೆಣ್ಣು ಮಕ್ಕಳಾದಂಥ ತಾವುಗಳು ತಮ್ಮ ಮನೆ ಮಠ ಸಂಸಾರವನ್ನು ತ್ಯಾಗ ಮಾಡಿ 18 ವರ್ಷಕ್ಕೆ ಮಕ್ಕಳ ಮದುವೆ ಮಾಡಿ 19 ವರ್ಷಕ್ಕೆ ಮದುವೆ ಮಕ್ಕಳು ಮಾಡಿಕೊಂಡು ಇರುವಂಥ ಆರಾಮಾಗಿ ಜೀವನ ಕಳಿಬೇಕಾದಂಥ ಈ ಸಮಯದಲ್ಲಿ ನನ್ನ ಭಾರತ ದೇಶಕ್ಕಾಗಿ ನೀವೇನು ಸೇವೆಯನ್ನು ಮಾಡೋದಿಲ್ಲ. ಇದೊಂದು ನನಗೆ ನಮ್ಮ ಕಾಶಿಬಾಯಿ ಅವರು ಒಂದು ಮಾತು ಹೇಳಿದರು, ನನ್ನ ರಗಡ ಏನೈತಿ ನೌಕರಿಗಳು ಹಾಕಬೇಕಾಗಿತ್ತು. ಪ್ರಥಮವಾಗಿ ನಾನು ಅರ್ಜಿ ಹಾಕಿದ್ದು BSF ಒಳಗೆ. BSFನ ಸೇರಬೇಕು. ಅಲ್ಲಿ ಸೇರಿದ ಮಾತ್ರ ಏನೈತಿ ನಾವೊಂದು ಏನಾದ್ರು ಮಾದರಿ ಹಾಕ್ತೀನಿ ಅನ್ನುವಂಥ ಏನು ಸ್ಪೀಚ್ ನಮಗೆ ಇವತ್ತಿನ ದಿನ ನೋಡಿದ್ದಲ್ಲ, ಭಾಳ ಖುಷಿ ಆಗ್ತದೆ. ಆ ಹುಡುಗಿಯಲ್ಲಿ ಪಗಾರ ಬೇಕು ಅಂತೇಳಿ ಅರ್ಜಿ ಹಾಕಿದ್ದೀನಿ. ನನಗೆ ನೌಕರಿ ತಗೋಬೇಕು, ಪಗಾರ ತಗೋಬೇಕು. ಯಾಕೆ ಪಗಾರ ತಗೋಬೇಕಪ್ಪ ಅಂದ್ರೆ ಕ್ಲರ್ಕ್ ಐತಿ, ಇಲ್ಲೇ SDC ಅದೋ FD ಅದೋ ಅಥವಾ ಇಲ್ಲೇ ನಮ್ಮ ದೇಶ ನಮ್ಮ ರಾಜ್ಯದೊಳಗೆ ಪೊಲೀಸ್ ಐತಿ, ಇನ್ನೂ ಹಲವಾರು ಹುದ್ದೆಗಳದಾವ. ನನ್ನ ದೇಶದ ಒಂದು ಕರ್ತವ್ಯ ನಿರ್ವಹಿಸುತ್ತೆ. ನನ್ನ ದೇಶಕ್ಕೆ ಯಾವುದೇ ಆಪತ್ತುಗಳು ದುಷ್ಟರಿಂದ ಬಾರದೇ ಇರುವಂತ ಕಾಯ್ತೀನಿ ಅಂತೇಳಿ ಶಪಥ ಮಾಡಿ ಏನಂತ ನಿಂತಿದ್ದಾರಲ್ಲ, ಇವರಿಗೆ ಶುಭವಾಗಲಿ, ಯಶಸ್ಸನ್ನ ಕಾಣಲಿ. ಮತ್ತೆ ಟ್ರೈನಿಂಗ್ಗಳಿಗೂ ಕೂಡ ಭಗವಂತ ಇನ್ನಷ್ಟು ಶಕ್ತಿ ಹುರುಪು ಹುಮ್ಮಸ್ಸುಗಳನ್ನು ತುಂಬಿ ಆ ಟ್ರೈನಿಂಗ್ ಕೂಡ ಇವರಿಗೆ ಯಶಸ್ಸು ಆಗಲಿ ಅಂತೇಳಿ ನಮ್ಮ ಸಂಸ್ಥೆಯಿಂದ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ತಾಲೂಕಿನ ಹುಲ್ಲೂರು ಗ್ರಾಮದ ಎಸ್ಎನ್ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. BSFಗೆ ಆಯ್ಕೆಯಾದ ಆಯೇಷಾ ವಾಲಿಕಾರ ಹಾಗೂ ಕಾಶಿಬಾಯಿ ಛಲವಾದಿ ಮಾತನಾಡಿ, ದೇಶದ ಸೇವೆ ಸಲ್ಲಿಸಲು ಬಂದ ಅವಕಾಶ ನಾವು ಸದುಪಯೋಗಪಡಿಸಿಕೊಳ್ಳುತ್ತೇವೆ. ಹೆತ್ತವರಿಗೆ ನಮ್ಮನ್ನು ಹೊತ್ತ ಭೂಮಿಗೆ ಈ ದೇಹ ಅರ್ಪಣೆ ಎಂಬ ಭಾವನೆಯನ್ನು ಇಟ್ಟುಕೊಂಡು ದೇಶದ ಸೇವೆಗೆ ತೆರಳುತ್ತಿದ್ದೇವೆ ಎಂದರು. ನೀವು ಚಂದ ಓದ್ರಿ. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ಇವಾಗ ಏನ್ ಓದ್ತೇವೆ ನಾವು ಬೇಸಿಕ್, ಅದೇ ನಮ್ಗ ನಾಳೆ ಓದಾಕ ಇಂಪಾರ್ಟೆಂಟ್ ಆಗೋದು. ಇವಾಗ ಇರೋ ಜಿಕೆನ ಅಲ್ಲಿನೂ ಸೇಮ್ ಜಿಕೆನ ಇರ್ತೈತಿ. ಇವಾಗ ನೀವು ಕೇರ್ಲೆಸ್ ಮಾಡಿದ್ರೆ ನಾಳೆ ಭಾಳ ಅಂದ್ರೆ ಭಾಳ ಕಷ್ಟ ಪಡ್ಬೇಕಾಗುತ್ತೆ. ಚಂದ ಓದ್ರಿ. ಇಷ್ಟು. ಆ್ಯಕ್ಚುಲಿ ಇಲ್ಲಿ ಎಷ್ಟೋ ಜನ ಹುಡುಗರು ಇನ್ನಾದರೂ ನಾ ಯೋಧ ಆಗಬೇಕು, ನಾ ಹಂಗಾಗಬೇಕು, ನಾ ಡಾಕ್ಟರ್ ಆಗ್ಬೇಕಂತ ಕನಸು ಹೊತ್ತಿಕೇಸಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ನಮಗೇನು ಓದಕ್ಕೆ ಗೊತ್ತಾಗಲ್ಲ, ಯಾಕಂದ್ರೆ ಇನ್ನೂ ವಯಸ್ಸು ಸಣ್ಣದು ಆದ್ರೆ ಗುರಿ ದೊಡ್ಡದು ಇರ್ತೈತಿ. ಅಂಥ ಗುರಿನ ಮುಂದುವರೆಸ್ಕೊಂಡು ಹೋಗೋದಕ್ಕೆ ನಿಮಗೆ ಸ್ಫೂರ್ತಿ ಆಗಲಿಂತೆ ಸರ್ ನಮ್ಮ ಮುಂದೆ ಕರೆಸಿದಾರ. ನಾವೇನಂತ ದೊಡ್ಡ ಸಾಧಕರೇನಲ್ಲ, ನಾವು ನಿಮ್ಮಂಗನ ಆಗಬೇಕು ಅಂತ ಹೇಳಿ ಮುಂದೆ ಬಂದ್ಕೇಸಿ ಇಲ್ಲಿ ತನಕ ಬಂದೀವಿ. ಇನ್ನೂ ನಾವು ಗಡಿ ಹತ್ತಿಲ್ಲ. ಗಡಿ ಹತ್ತಿ ಬಂದ್ಮ್ಯಾಗ ಇನ್ನೂ 2 ಮಾತುಗಳನ್ನ ಚೆಂದ ಹೇಳಿಕೆ ಹೋಗ್ತೀನಿ ಅಷ್ಟೇ. CRPFಗೆ ಆಯ್ಕೆಯಾದ ಶಿವಾನಂದ ಮಾದರ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಶಿಕ್ಷಕಿ ಬಸಮ್ಮ ಹೋಲ್ದೂರ್, ಶಿಕ್ಷಕರಾದ HR ಬಾಗಲಕೋಟ ನಿರೂಪಿಸಿದರು. ಶಿಕ್ಷಕ ದಶರಥ ಸ್ವಾಗತಿಸಿದರು. ಬಿರಾದಾರ ಶಿಕ್ಷಕರು ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.